ಅವಳು ಹೋಗಲ್ಲ ಅಂತ ಗಲಾಟೆ ಮಾಡ್ತಾ ಇದೀಯಾ? ನಾನ್ ಮಾತ್ರ ಯಾಕೆ ಹೋಗ್ಬೇಕು? ಸಿ ಯಾಕೆ ಬರಲ್ಲ? ಅವಳು ನೆಕ್ಸ್ಟ್ ಇಯರ್ ಜಾಯಿನ್ ಆಗ್ತಾಳೆ, ಸರಿನಾ? ಇವಾಗ ನೀನ್ ಹೋಗು. ಇಲ್ಲ, ಸಿ ಬಂದ್ರೆ ಮಾತ್ರ ನಾನು ಕ್ಯಾಂಪ್ಗೆ ಹೋಗ್ತೀನಿ, ಇಲ್ಲ ನಾನು ಹೋಗೋದೇ ಇಲ್ಲ. ಇದನ್ನ ಮಾಮ್ಗೆ ಹೇಳ್ಬಿಡಿ. ಸಮ್ಮರ್ ಕ್ಯಾಂಪ ಹಂಗಂದ್ರೆ ಏನು? ನಿಂಗೆ ಅಷ್ಟು ಗೊತ್ತಿಲ್ವಾ? ಈ ಸಮ್ಮರ್ ಕ್ಯಾಂಪ್ ಅಲ್ಲಿ ಕಿಡ್ಸ್ಗೆ ಆಟ ಆಡಿಸ್ತಾರೆ. ಗೇಮು, ಸ್ಟೋರಿ ಟೆಲ್ಲಿಂಗು, ಡ್ರಾಯಿಂಗು ಎಲ್ಲ ಇರುತ್ತೆ. ಹೌದಾ? ನಿನ್ನ ಅಣ್ಣನ್ಗೆ ಹೋಗು ಅಂದ್ರೆ ಸಿಹಿ ಬಂದ್ರೆ ಮಾತ್ರ ಹೋಗೋದು, ಇಲ್ಲಾಂದ್ರೆ ಹೋಗಲ್ಲ ಅಂತ ಹೇಳ್ತಾನೆ ನೋಡು. ನಾನು ಅನಿಗೆ ಜೊತೆ ಹೋಗ್ತೀನಿ. ವಾವ್, ಸಿಹಿ ನೀನ್ ಬರ್ತೀಯಾ? ಹಂಗಂದ್ರೆ ನಾನು ರೆಡಿ. ಚಿಕ್ಕಿ, ನಾನು ಹೋಗ್ತೀನಿ. ಸಿಹಿ, ನೀನ್ ಸಮ್ಮರ್ ಕ್ಯಾಂಪ್ಗೆ ಹೋಗ್ತೀಯಾ? ಅದೆಲ್ಲ ಏನೋ ಬೇಡ, ನೀನ್ ಮನೇಲೇ ಇರು. ಯಾಕಮ್ಮ ಸೀತಾ, ಅವಳು ಹೋಗೋದು ಬೇಡ ಅಂತಿದ್ಯಾ? ತಾತ, ನನಗೆ ಸಿಹಿನ ಎಲ್ಲೂ ಕಳ್ಸಕ್ಕೆ ಇಷ್ಟ ಇಲ್ಲ. ಎಲ್ಲದಕ್ಕೂ ಯಾಕಿಷ್ಟು ಹೆದರ್ಕೋತಾ ಇದೀಯಾ? ಸಿಹಿ ಸಮ್ಮರ್ ಕ್ಯಾಂಪ್ ಹೋದ್ರೆ ತಪ್ಪೇನಿದೆ? ಮಕ್ಕಳು ಇಂಥದ್ದಕ್ಕೆಲ್ಲ ಹೋಗ್ಬೇಕಮ್ಮ, ಇದರಿಂದ ಬೇಕಾದಷ್ಟು ಕಲಿತಾರೆ. ನೀನು ಅವಳನ್ನ ಕಳಿಸೋದಿಲ್ಲ ಅಂತಂದ್ರೆ ಏನಮ್ಮ? ಸಿಹಿ ಎಲ್ಲಾದ್ರೂ ಹೋದ್ರೆ ಅವಳನ್ನ ನನ್ನಿಂದ ದೂರ ಮಾಡ್ಬಿಡ್ತಾರೆ ಅಂತ ಭಯ ಇದೆ. ಅದಕ್ಕೆ ಅವಳನ್ನ ನನಗೆ ಎಲ್ಲೂ ಕಳ್ಸಕ್ ಧೈರ್ಯನೇ ಬರ್ತಿಲ್ಲ. ಸೀತಾ, ನಿನ್ನ ಭಯಕ್ಕೆ ಒಂದು ಅರ್ಥ ಇದೆ, ನಂಗೆ ಗೊತ್ತು. ಹಾಗಂತ ನೀನು ಎದುರುಕೊಂಡು ನಿನ್ನ ಮಗಳನ್ನ 4 ಗೋಡೆ ಮಧ್ಯ ಬಂಧಿಸೋದು ತಪ್ಪಲ್ವೇನಮ್ಮ? ಹೌದು ಕಣೆ ಸೀತಾ, ಅವಳು ಸಮ್ಮರ್ ಕ್ಯಾಂಪಿಗೆ ಹೋಗ್ಲಿ ಕಣೆ. ಮಕ್ಳಿಗೆ ಸಮ್ಮರ್ ಹಾಲಿಡೇಸ್ ಕೊಡೋದೇ ಎಂಜಾಯ್ ಮಾಡ್ಲಿ ಅಂತ ತಾನೆ. ಕಳ್ಸಿ ಅವಳನ್ನ. ನೋಡು, ನಮ್ಮ ಭಯಗಳನ್ನು ಎದುರಿಸದೆ ಹೋದ್ರೆ ಬದುಕು ಇಷ್ಟಕ್ಕೆ ಮುಗಿದೋಗ್ಬಿಡುತ್ತೆ. ಎಷ್ಟು ದಿನ ಅಂತ ನೀನು ಹೆದರ್ಕೊಂಡು ಸಿಹಿನ ನಿನ್ನ ಮುಷ್ಟಿಯಲ್ಲಿ ಇಟ್ಕೋತೀಯಮ್ಮ? ಅವಳು ಬೆಳೆಯೋ ಹುಡುಗಿ, ಜಗತ್ತನ್ನು ನೋಡಬೇಕು, ಎಲ್ಲರ ಜೊತೆ ಬೆರಿಬೇಕಲ್ವಾ? ಸಿಹಿಗೆ ಸಿಗಬೇಕಾದ ಗೆಳೆತನದ ಖುಷಿ, ಆಟ ಪಾಠಗಳ ಅನುಭವನ ತಡೆಯೋದು ಸರಿಯಲ್ಲ ಅಲ್ವಾ? ಆ ಹಕ್ಕು ನಮ್ಗೆ ಯಾರಿಗೂ ಇಲ್ಲ, ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ನೀವು ಹೇಳೋದೆಲ್ಲ ನಿಜ ತಾತ. ನೀವು ಹೇಳ್ತಿರೋ ಮಾತುಗಳು ಇಲ್ಲಿಗೆ ಅರ್ಥ ಆಗುತ್ತೆ, ಆದ್ರೆ ಇದಕ್ಕೆ ಅರ್ಥ ಆಗಲ್ಲ. ನನ್ನ ಕ್ಷಮಿಸ್ಬಿಡಿ ತಾತ. ಅದಕ್ಕೆ ಸಿಹಿ ಬರ್ದೇ ಇದ್ರೆ ನಾನು ಸಮ್ಮರ್ ಕ್ಯಾಂಪ್ ಹೋಗಲ್ಲ. ಅನಿ, ಪ್ಲೀಸ್ ನೀನು ಹಠ ಮಾಡಬೇಡ. ನೀನು ಹೋಗು, ನಿನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ ತಾನೆ. ನೆಕ್ಸ್ಟ್ ಇಯರ್ ಸಿಹಿ ಬರ್ತಾಳೆ ಕಣೋ, ಪ್ಲೀಸ್. ಸಿಹಿನೇ ಕಳ್ಸಲ್ಲ ನೀವು? ನಾನು ಹೇಳೋದು ನಿಂಗೆ ಅರ್ಥ ಆಗಲ್ಲ ಕಣೋ.